ಸೀತಾ, ನಿನ್ನ ಈ ಕೊರಗನ್ನು ಆ ದೇವರು ಇಂದು ದೂರು ಮಾಡಿದ. ಬನ್ನಿ ಸೋದರಿ, ವಿಜಯದಶಮಿ ದಿನ ಸಂತೋಷವನ್ನೇ ನೀಡಿದರು. ಎಲ್ಲರೂ ಸೇರಿ ಪೂಜೆ ಮಾಡಿ ಊಟ ಮಾಡಿ ಬನ್ನಿ ಕೊಟ್ಟು ಬಂಗಾರ ಆಗಿರೋಣಂತ ಆರೈಸೋಣ. ನಿನ್ನ ಮಾತಿನಂತೆ ಆಗಲಿ ಅಲ್ಲ, ನಡೆ ಹೋಗೋಣ. ಅಮ್ಮಪ್ಪ ಕಟ್ಟಿಮನಿ ಬರಪಾತ್ರಕ್ಕೆ 500 ರೂಪಾಯಿ ಕೊಟ್ಟಿದ್ದಾರೆ. ನಾನು ಸಾಗಿದ ಪಂಜರದ ಗಿಣಿ ಇಂದು ನನ್ನ ಕಣ್ಣನ್ನೇ ಕುಕ್ಕಿ ಹಾರಿ ಹೋಯ್ತಲ್ಲ. ನಾ ಏನು ಮಾಡಲಿ? ನನ್ನ ಬದ್ಧ ವೈರಿ ಶ್ರೀರಾಮನ ತಮ್ಮ ಭರತನ ಕೈ ಹಿಡಿದು ನನ್ನ ಕನಸನ್ನೇ ಮಣ್ಣು ಮಾಡಿದ ಆ ಸುಧಾ ನಿನ್ನನ್ನು ನಂಬಿ ನಾನು ಮೋಸಬಹುದು. ಇರಲಿ, ತಂತ್ರಕ್ಕೆ ಪ್ರತಿತಂತ್ರ ಹೂಡಿ ನಿನ್ನ ಮುಡಿಯನ್ನೇ ಹಿಡಿಯಲು ನನ್ನ ಅಡಿಯರಾಗಿ ಮಾಡಿಕೊಳ್ಳದೆ ಹೋದರೆ ನನ್ನ ಹೆಸರು ವಿಜಯೋಗರ ಪತ್ರಕರ್ತನೇ ಅಲ್ಲ. ಸುಧಾ, ನಿನ್ನನ್ನು ನೋಡಿದಾಗೆಲ್ಲ ನನ್ನ ಎದೆಯಲ್ಲಿ ಸೇಡಿನ ಜೋಳ ಕಿಡಿಕಿಡಿಯಾಗಿ ಸಿಡಿಯುತ್ತಿದೆ. ಆದಷ್ಟು ಬೇಗನೆ ನಿನ್ನ ಸುಟ್ಟು ಹೋಗಲು ಬರುತ್ತಿದ್ದಾನೆ ನಾಯಕ. ನಿನ್ನ ನಮಸ್ಕಾರಕ್ಕೆ ಬೆಂಕಿ ಹಾಕು. ನಿನ್ನ ಮುಖ ನೋಡುವುದಕ್ಕೂ ನನಗೆ ಅಸಹ್ಯವಾಗುತ್ತಿದೆ. ಯಾಕಂದ್ರೆ ನಾನೇನು ತಪ್ಪು ಮಾಡಿದ್ದೀನಿ ಅಂತ ಈ ರೀತಿ ಮಾತಾಡ್ತಾ ಇದ್ದೀರಾ? ನನ್ನ ಮೇಲೆ ಹೇಗೆ ನಿಮ್ಗೆ ಕೋಪ? ಬರೀ ಕೋಪ ಅಷ್ಟೇ ಅಲ್ಲ ಸುಧಾ, ನಿನ್ನನ್ನು ಕಂಡರೆ ನನ್ನ ಮೈ ಉರಿಯುತ್ತಿದೆ, ರಕ್ತ ಕುದಿಯುತ್ತಿದೆ. ಯಾಕಂದ್ರೆ ಈ ರೀತಿ ಮಾತಾಡ್ತಾ ಇದ್ದೀರಾ? ಅದೇನೋ ಹೇಳ್ತಾರಲ್ಲ, ಮನೆಯ ಒಳಗಿನ ಕಿಚ್ಚು ಮನೆಯೇ ಸುಡುವುದಲ್ಲದೆ ನೆರೆಮನೆಯೇ ಸುಟ್ಟಿದೇ ಕೂಡಲ ಸಂಗಮ ಅನ್ನುವ ಹಾಗೆ ಬಸವಣ್ಣನವರು ಹೇಳಿದ್ದು ನಿಮಗೆ ತಿಳಿದಿದ್ದರೆ? ನನ್ನ ಕೋಪ ತಾಪಕ್ಕೆ ಮೂಲ ಕಾರಣ ನೀನು. ಒಂದು ನಿನ್ನ ತಂದೆ ಚಿಕಿತ್ಸೆಗಾಗಿ ನನ್ನಿಂದ ಹಣ ಪಡೆದು ನನಗೆ ಮಾತನಾಡುವೆಯಾ ದುಷ್ಟ ಎಣ್ಣೆ?
ನಿಮಗೂ ಕ್ಷೇಮವಲ್ಲ, ನನಗೂ ಕ್ಷೇಮವಲ್ಲ. ನೋಡು ಸುಧಾ, ಅಂದು ನಿನ್ನ ತಂದೆ ಚಿಕಿತ್ಸೆಗಾಗಿ ನನ್ನಿಂದ ಹಣೆ ಪಡೆದು ನನ್ನ ತಮ್ಮ ಶರತ್ತನಿಗೆ ಸಿಕ್ಕ ಹಾಗೆ ಮಾತನಾಡಿದೆಯಾ ದುಷ್ಟ ಎಣ್ಣೆ? ನೋಡಿ, ಬಾಯಿ ಸ್ವಲ್ಪ ಹಿಡಿತದಲ್ಲಿ ಇಟ್ಕೊಂಡು ಮಾತನಾಡಿ. ನೀವು ದೊಡ್ಡ ಮಂತ್ರದವರು, ಈ ರೀತಿ ಮಾತನಾಡ್ತಾ ಇದ್ದೀರಲ್ಲ, ಇದೇನಾ ನಿಮ್ಮ ಸಂಸ್ಕಾರ? ಏ ಸೀತಾ, ನಿನ್ನ ಮನೆತನದ ಬಗ್ಗೆ ನನಗೆ ಗೊತ್ತಿಲ್ಲವೇ? ಆದರೆ ನನ್ನ ಮನೆತನದ ಬಗ್ಗೆ ಮಾತನಾಡಿದರೆ ನಿನ್ನನ್ನು ಇಲ್ಲೇ ಸ್ಮಶಾನ ಮಾಡಿಬಿಡ್ತೇನೆ. ಅಷ್ಟೇ ತಾನೆ. ನೋಡಿ, ನೀವು ಕೊಟ್ಟಿರುವ ಸಾಲನ್ನು ಆದಷ್ಟು ಬೇಗ ತೀರಿಸಿ ನಾನು ಋಣಮುಕ್ತಳಾಗ್ತೀನಿ. ಸುಧಾ, ನೀನು ಹಣ ಕೊಟ್ಟು ಹೋದ ಮಾತ್ರಕ್ಕೆ ನಿನ್ನ ಕೆಲಸ ಮುಗಿಯಲಿಲ್ಲ. ಅಂದು ನಿನ್ನ ಎತ್ತವರ ಮೇಲೆ, ನಿನ್ನ ಕುಲದೇವರ ಮೇಲೆ ಹಾನಿ ಮಾಡಿದೆ. ಅದನ್ನು ಮರೆತರೆ ಸ್ವರ್ಗದಲ್ಲಿರುವ ನಿನ್ನ ಎತ್ತವರಿಗೆ ಪಾಪ ತಟ್ಟದೆ ಬಿಡಲಾರ. ಹಾಗಾದ್ರೆ ನಾನು ಏನ್ ಮಾಡ್ಬೇಕು ಧನಿ? ಏನು ಬೇಡ ಸುಧಾ, ನನ್ನ ಮಾತಿನಂತೆ ನಿನಗೆ ನಿನಗೊಂದು ದಾರಿ ತೋರಿಸುತ್ತೇನೆ. ನಿನ್ನ ಜೊತೆ ನಾನು ಸೇರಿ ಕೈಲಾಸದ ದರ್ಶನ ಮಾಡಿಸುತ್ತೇನೆ. ನೀವು ತೋರಿಸಿದ ದಾರಿಯಲ್ಲಿ ನಾನೇನಾದ್ರೂ ನಿಮ್ಮ ಹಿಂದೆ ಬಂದ್ರೆ ನನಗೆ ಸಿಗುವುದು ಕೈಲಾಸ ಅಲ್ಲ, ನರಕ. ಸುಧಾ, ನಿನ್ನ ಗಂಡನೊಬ್ಬ ಹೇಳಿ ತಾಳಿ ಕಟ್ಟಿದ ಹೆಂಡತಿಯನ್ನೇ ಮನೆಯಲ್ಲಿ ಬಿಟ್ಟು ಬೆಂಗಳೂರಿನಲ್ಲಿ ಕಾಲ ಕಳೆಯುತ್ತಿರುವ ಹಾನಪ್ಪ ನೀತಿ ಕೆಟ್ಟ ಬಂಡ. ಹೆಂಡತಿ ಎದುರು ಗಂಡನಿಗೆ ಏನಾದ್ರೂ ಮಾತನಾಡಿದೆ ನಿಜವಾದ್ರೆ ಅದೇ ಹೆಂಡತಿ ಮುಂದಿರುವ ನನ್ನ ಚಟ್ಟ ಕಟ್ಟಬೇಕಾದಿತ್ತು. ಎಚ್ಚರ, ಎಚ್ಚರ. ಏ ಸುಧಾ, ನನಗೆ ಎಚ್ಚರ ಹೇಳುವಷ್ಟು ಸೊಕ್ಕೆ ನಿನಗೆ. ಇವನೋ ಮನ್ಮಥನ ಬಾಣ, ಹರಕೆಯ ಕೋಣ ಅಲ್ಲ. ನನ್ನ ದಾರಿಗೆ ಅಡ್ಡಿ ಬಂದಿದ್ದೆ ನಿಜವಾದ್ರೆ ನಿನ್ನ ಪ್ರಾಣದ ಹರಕೆಯ ಕೋಣ ನನ್ನ ಮುಂದೆ ನೀನೇ ಆಗಬೇಕಾಗುತ್ತೆ. ನನಗೆ ಕೋಣ ಎನ್ನುವ ಜಾಣ ಎಣ್ಣೆ ಎಂದು ಮುಗಿಯಿತು ನಿನ್ನ ಶೀಲಹರಣ. ಬರಲಿ ಆ ನಿನ್ನ ರಮಣ ಭರತ. ನಿಮ್ಮ ಕೈ ಕೇಳ್ಕೊಳ್ತೀನಿ, ದಯವಿಟ್ಟು ನನ್ನನ್ನೇನು ಮಾತಾಡ್ತೀನಿ. ನೋಡಿ, ಇತಿಹಾಸದ ಪುಟಗಳನ್ನ ನೀವೇ ನೋಡಿ. ದಯವಿಟ್ಟು ನನ್ನನ್ನು ಮಾತ್ರ ಏನು ಮಾಡಬೇಡಿ. ಮುತ್ತೈದೆಯಾಗಿ ಇರಬೇಕು ಎನ್ನುವುದೇ ನನ್ನ ಆಸೆ. ಮುತ್ತೈದೆ ನೀನೆಂದು ಒತ್ತಿ ಒತ್ತಿ ಹೇಳಬೇಡ. ಬತ್ತಿ ಹೋದ ನಿನ್ನ ಬೋಳಲ್ಲಿ ಬೆಳಕಾಗಿ ಬರಲು ನನಗೆ ಅನುಮತಿ ನೀಡು. ನನ್ನ ಸಾಮ್ರಾಜ್ಯಕ್ಕೆ ನೀನೇ ಮಹಾರಾಣಿ. ಬಡವರವರಿಗೆ ಪಾಪದ ಕೂಟ ತುಂಬಿ ತುಳುಕುತ್ತೆ ಅಂತ ತಿಳ್ಕೊಂಡಿದ್ದೀರಾ, ಆದ್ರೆ ನೀವು ಮಾಡ್ತಾ ಇರೋದು ತಪ್ಪು. ಇದೇನಾದ್ರೂ ನನ್ನ ಗಂಡನಿಗೆ ಗೊತ್ತೇ ಆಗಿದ್ರೆ ಆದಷ್ಟು ಬೇಗ ನಿಮ್ಮ ಪಿತ್ತವನ್ನ ಇಳಿಸ್ತಾನೆ. ಬೆತ್ತ ಇಳಿಸುವಷ್ಟು ತಾಕತ್ತು ಅವನಿಗಿದೆ ರಾಣಿ. ಹತ್ತಿಗೆಯ ಜೊತೆ ಕತ್ತು ಕಾಮದ ನಾಟನಾಡುವ ಅವನ ಪರೀಕ್ಷೆಗೆ ತಡೆಯಿ. ಮುಚ್ಚ ಬಾಯಿ, ನಾಯಿ ಜಾತಿಯವನೇ. ತಾಯಿ ಅಂತಿರೋ ಮೇಲೆ ಈ ರೀತಿ ಮಾತಾಡ್ತಾ ಇದೆಯಲ್ಲ, ನಾಚಿಕೆ ಆಗೋದಿಲ್ವೇ ನಿನಗೆ? ನಿನಗೆ ಹೇಳ್ತಾ ಇದೆಯಾ ಅಂತ ಪರಿಜ್ಞಾನ ಇದೆಯಾ ನಿನಗೆ? ಏ ಸುಧಾ, ಕಾಮದ ನಂಜು ಏರಿದವನಿಗೆ ತಾಯಿಯಾದರೇನು ತಂಗಿಯಾದರೇನು ತಮ್ಮ ಕೈವಾಡವನ್ನು ತೋರಿಸೇ ಬಿಡುತ್ತಾರೆ. ಪಂಚೆ ಎಂಬ ಕೊಳಗನ್ನು ಕಾರಣವಾಗಿ ಇಟ್ಟುಕೊಂಡು ಅಮಾಯಕ ಅಣ್ಣನಿಗೆ ಮಣ್ಣು ತೊರಿದ ಆ ನಾರಾಯಕ ಭರತ. ಹಾಗಾದ್ರೆ ಇದಕ್ಕೆ ಏನಿದೆ ಸಾಕ್ಷಿ? ಅಗೋ, ಇಲ್ಲಿ ನೋಡವರ ಕಣದ ಚಿತ್ರ. ಆಹಾ, ಇದನ್ನೇನು ನೋಡ್ತಾ ಇದ್ದೀನಿ ನಾನು? ಹಾಲೆಂದು ತಿಳಿದುಕೊಂಡಿರುವುದು ಇಂದು ನನ್ನ ಪಾಲಿಗೆ ಸುಣ್ಣವಾಗಿ ಬಂದಿದೆ. ಹುಳು ಅಂತ ತಿಳಿದುಕೊಂಡು ಚಿಂತಿದ್ದ ನಾನು ಹಾವಾಗಿ ನನ್ನ ಮಡಿಲೇರಿ ಬಂದೆ. ಇಲ್ಲ ಇಲ್ಲ, ಇದನ್ನು ಮಾತ್ರ ಸುಧಾ, ಹೊಳಬೇಕಾಗಿದ್ದು ನೀನಲ್ಲ, ಅವನು ನಿನಗೆ ಮಾಡಿದ ಮೋಸಕ್ಕೆ ಅವನು ಬೀದಿಯಲ್ಲಿ ಬಿದ್ದು ಭಿಕ್ಷೆ ಬೇಡಬೇಕು. ಅದನ್ನು ಕಂಡು ನಾವು ಖುಷಿ ಪಡಬೇಕು. ನಿಜದಲ್ಲಿ ಸರಿಯಾದ ಪಾಠ ಅವನಿಗೆ ಕಲಿಸಲೇಬೇಕು. ನನ್ನ ಜೀವನ ಹಾಳು ಮಾಡಿ ಬೀದಿದಲ್ಲಿ ತಂದಿಟ್ಟಿದ್ದಕ್ಕೆ ಅವನಿಗೆ ತಕ್ಕ ಶಿಕ್ಷೆ ಅನುಭವಿಸಲೇಬೇಕು. ನಿಜ ಸುಧಾ, ಕಲ್ಲಿಗೆ ಕಲ್ಲು, ಕಣ್ಣಿಗೆ ಕಣ್ಣು ಬೀಳಲೇಬೇಕು. ನೀನು ನನ್ನ ಜೊತೆ ಸಹಕರಿಸಿದರೆ ಅವನಿಗೆ ನಾನು ಗತಿ ಕಾಣಿಸುತ್ತೇನೆ. ನಾನೇನು ಮಾಡಿ ಹೇಳಿ, ಆದಷ್ಟು ಬೇಗ ಅವನಿಗೆ ನರಕದ ಹಾದಿ ತೋರಿಸಲೇಬೇಕು. ಅಲ್ಲಿವರೆಗೂ ನನಗೆ ನೆಮ್ಮದಿ ಇಲ್ಲ.
ಹಾಗಾದರೆ ನನ್ನ ನಂಬಿಸುವ ನಂಬಿ ಕೆಟ್ಟವರಿಲ್ಲ ಅನ್ನುವ ಕೀರ್ತನೆ ಕೇಳಲಿಲ್ಲವೇ? ಅಂದು ಯಾವ ಆಧಾರವಿಲ್ಲದೆ ಹಣ ಕೊಟ್ಟ ನನ್ನ ಗುಣವನ್ನು ನೀನು ನಂಬಲಿಲ್ಲವೇ? ಅದನ್ನು ಮರೆಯಬೇಡ. ನೋಡು, ಒಂದಷ್ಟು ದಿನ ನೀನು ನನ್ನ ತಮ್ಮನ ಜೊತೆ ಪ್ರೀತಿಸುವ ನಾಟಕವಾಡು. ನಂತರ ಆ ಸೀತೆಯನ್ನು ಮನೆಯಿಂದ ಹೊರಗೆ ಹಾಕು. ನೀನು ನಿನ್ನ ಗಂಡ ಇಬ್ಬರೇ ಮನೆಯಲ್ಲಿ ಹಾಯಾಗಿರಬಹುದು. ನನಗೂ ಅದೇ ಬೇಕಾಗಿದ್ದಾನೆ. ಆದಷ್ಟು ಬೇಗ ಆ ಪಾಪಿಗಳನ್ನ ಆ ಮನೆಯಿಂದ ಹೊರಗೆ ಹಾಕುತ್ತೇನೆ. ಇದನ್ನ ಮಾಡೋದಕ್ಕೆ ನಾನು ಸದಾ ಸಿದ್ಧ. ಹಾಗಾದರೆ ನಿನ್ನ ನುಡಿ ಸತ್ಯವೇ? ನಾನು ನಿನ್ನ ನಂಬಬಹುದೇ? ನನ್ನ ರಸ್ತೆ ನಿಜವಾಗ್ಲೂ ನಂಬಬಹುದು. ನನ್ನ ದಾರಿಗೆ ನೀವೇ ಮಾಡಿದ ಬೆಳಕಾಗಿ ಬಂದಿದ್ದೀರಾ ಅಂದಮೇಲೆ ಈ ಮಾತು ಸತ್ಯ. ಹಾಗಾದರೆ ನವಿಲಾದ ಈ ಕಾಡಿನಲ್ಲಿ ಶೃಂಗಾರದ ಗೀತೆ ಹೇಗೆ ಬರಲಿ? ಏನು ಹರಿಯದ ಸುಧೋಳ ಮನಸ್ಸಿಗೆ ಮಿಸ ಬೀಜವನ್ನು ಬಿತ್ತಿ ಅವಳ ಬೋಳನ್ನು ಹೋಳ ಮಾಡೋ ಹೊಂದಿಲ್ಲ ಈಗಂತ ನೀತದ್ರಾಯ ಕಬಡ್ಡಿ. ಓಹೋ, ಬಂದೆಯ ನನ್ನ ಬದ್ಧ ವೈರಿ. ಹಾಲು ಉಣಿಸಿದ ಅಣ್ಣನಿಗೆ ವಿಷ ಕಕ್ಕಿದ ವಿಷನಾಗರ. ನನಗಿಂತ ಅವರೇ ಹೆಚ್ಚಾದರೆ ನಿನಗೆ. ಒಡ ಜನರ ಜೀವನ ಜೊತೆ ಆಟ ಆಡುವಕ್ಕಿಂತ ನಿನ್ನಂತ ಕೋಮಕ ವ್ಯಾಘ್ರನ ಜೊತೆ ಸೇರಿ ನರಕ ಕಾಣೋಕ್ಕಿಂತ ನ್ಯಾಯವಂತವರ ಮನೆಯಲ್ಲಿ ಜೀತ ಮಾಡುವುದೆಷ್ಟೋ ಹೊಸಿ. ಹಾಗಾದರೆ ಅಲ್ಲೇ ಬಿದ್ದು ಸಾಯಬೇಕಾಗಿತ್ತು. ಇಲ್ಲಿಗೆ ಯಾಕೆ ಬಂದೆ ನೀನು? ನಿನ್ನ ಬಣ್ಣವನ್ನು ಬಯಲು ಎಳೆಯಲೇ ಬಂದೆ. ಈ ಮನೆಗೆ ಮುಕ್ತಿ ನೀಡಲು ಬಂದೆ. ಸ್ವರ್ಗದಲ್ಲಿರುವ ನನ್ನ ಎತ್ತವರ ಮನೆಗೆ ಶಾಂತಿ ನೀಡಲು ಬಂದೆ. ನನ್ನ ಬಣ್ಣವ
ಏನು ಮಾಡಬೇಕು? ನೀನು ಹೇಳಿದಂತೆ ಬಾಳು. ನಿನಗೆ ಬರಬೇಕಾದ ಆಸ್ತಿಯನ್ನು ನೀಡು, ನನ್ನನ್ನು ಬಿಟ್ಟು ಬಿಡು ಆಯ್ತಾ? ನಿನ್ನ ಮಾತಿಗೆ ಬರ ಹಾಗಲು ನಾನು ಏನು ಅಲ್ಲ